ಗೈಸ್, ಅವಾಗಲೇ ಒಂದು ಟ್ರ್ಯಾಕ್ಟರ್ ನಮ್ಮ ವೀಡಿಯೋ ಬಂದಿರುತ್ತೆ, ಎಲ್ಲ ಬೇಸ ಹೊಡ್ತಿರೋದು. ಅದಿದೆ ಲ್ಯಾಂಡು. ಫುಲ್ಲು ಹೊಡೆದಾದ್ಮೇಲೆ ತೋರಿಸ್ತಾ ಇದ್ದೀನಿ. 3 ದಿವಸದಿಂದ ಹೊಡಿತಾನೆ ಇದ್ದೀನಿ. ಬ್ಲಾಗ್ ಮಾಡೋಣ ಅಂದರೆ ಆಗ್ತಾಯಿಲ್ಲ. ಸಾರಿ ಫಾರ್ ದ್ಯಾಟ್. ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿ ತುಂಬ ದಿವಸ ಆಯಿತು. ಇನ್ಮೇಲಿದೆ ಮಾಡೋಣ ಅಂದ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಜೋಳ ಹಾಕಿದ್ದು ಈ ನೆಲದಲ್ಲಿ. ಸೊ ಇವಾಗ ಮತ್ತೆ ಮನೆಗೆ ಹೋಗಿ ಬಂದಿದ್ದೀನಿ. ಏನಕ್ಕೆ ಅಂದರೆ ಈ ಐಟಮ್ಗೋಸ್ಕರ. ಇದನ್ನು ಮರ್ತೋಗಿದ್ದೆ, ಏಕೆಂದರೆ ಫಸ್ಟಿಗೆ ಕಟ್ಟಾಕ್ಬಿಟ್ಟಿದ್ದು. ಒಂದು ಬೋಲ್ಟು ಕಟ್ಟಾಯಿತು, ಇದು ಬಂದುಬಿಡ್ತಿತ್ತು. ಅದಕ್ಕೆ ಬಿಚ್ಚಿ ಸೈಡಿಗೆ ಇಟ್ಬಿಟ್ಟಿದ್ದೆ. ಅದೇನಾದರೂ ಮಿಸ್ಸಾಗಿ ಹಂಗೆ ಕಳೆದೋದು ಅಂದರೆ ಒಂದಕ್ಕೆ 200 ರೂಪಾಯಿದು. ನಾವು ಹೊಡೆಯೋ ಬಾಡಿಗೆಗೆ ಏನು ಬರುತ್ತೆ, ಇದೇನು ಬರುತ್ತೆ. ಇಲ್ಲೇ ಇಟ್ಟಿದ್ದೆ, ಅದಕ್ಕೆ ಇವಾಗ ಮರ್ತೋಗ್ಬಿಟ್ಟಿದೆ ತೊಗೊಂಡೋಗೋದು. ಅದಕ್ಕೆ ನಾವು ಹೋಗಿ ಗಾಡಿ ತೊಗೊಂಡು ಬಂದಿದ್ದೀನಿ. ಈಗ ಹೋಗ್ಬೇಕೀಗ. ಸೊ ನೆಕ್ಸ್ಟು ಇನ್ನೂ ಟ್ರ್ಯಾಕ್ಟ್ರು ಯಾವುದಾದ್ರೂ ಬಾಡಿಗೆ ಬಂತು ಹೊಡಿಯೋದು ಅಂದರೆ ಅದು ಫುಲ್ ತೋರ್ಸೋಕ್ಕಾದರೆ ಟ್ರೈ ಮಾಡ್ತೀನಿ. ಇದಾದರೆ ತೋರ್ಸೋಕ್ಕಾಗಲಿಲ್ಲ ನೀಟಾಗಿ. ಸೊ ಇದು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ಇವತ್ತು. ಸೊ ಇನ್ಮೇಲೆ ಡೈಲಿ ಬರ್ತಾ ಇರುತ್ತೆ. ಅದೇನೇ ಆಗಲಿ ಮಾಡೋಕ್ಕಂತೂ ಟ್ರೈ ಮಾಡ್ತೀನಿ. 10 ನಿಮಿಷನಾದರೂ ಆಗಲಿ ಮಾಡೇ ಮಾಡ್ತೀನಿ. ಇವಾಗ ಇನ್ನೊಂದು, ನೆನ್ನೆ ಒಂದು ಕಡೆ ಬಾಡಿಗೆ ಹೊಡಿತಿದ್ವಲ್ಲ, ಅದು ಅಲ್ಲಿ ಒಂದು ಸ್ಪಾನರಿಂದು ಚೀಲ ಮರ್ತು ಬಂದುಬಿಟ್ಟಿದೆ. ಅದಕ್ಕೆ ಅದನ್ನ ತೊಗೊಳಕ್ಕೆ, ಅದು ನಮ್ಮಪ್ಪ ನೆನ್ನೆ ನೋಡಿದ್ರು, ಹೋಗಿ ನೋಡಿದ್ರು. ಅದ್ರ ಹತ್ರ ಇಲ್ಲ ಅಂದರು. ಸೊ ಯಾರೋ ತೊಗೊಂಡೋಗಿದ್ದಾರೆ, ಯಾರಂತ ಗೊತ್ತಿಲ್ಲ. ದೇವಸ್ಥಾನದ ಹತ್ರ ಇಟ್ಟಿದ್ದಾರೆ. ಆ ಸ್ಪಾಟಿಗೆ ಒಂದ್ಸತಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಆ ಸ್ಪಾಟ್ ಎಲ್ಲೋ ಇಲ್ಲ, ಇದ್ರ ಹತ್ರನೇ. ಎಲ್ಲಿ ಇದೆ ಮುಂದೆ ತೋರಿಸ್ತೀನಿ ಬನ್ನಿ. ನಿನ್ನೆ ಎಲ್ಲಿ ಹೊಡೆದಿದ್ದು ಏನು ಅಂತ. ಸೊ ಎಲ್ಲ ಫುಲ್ ಬಿಸಿಯಲ್ಲೇ ಓಡಾಡ್ತಾ ಇದ್ದೀವಿ. ಅದಕ್ಕೆ ವ್ಲಾಗು ಮಾಡೋಕ್ಕಾಗಲಿಲ್ಲ. ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು. ಸೊ ಅಲ್ಲಿಗೆ ಹೋದ್ಮೇಲೆ ಮಾತಾಡ್ತಿದ್ದೀನಿ. ಸೊ ಗಾಯ್ಸ್, ಫೈನಲಿ ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಸೊ ನಿನ್ನೆ ಎಲ್ಲ ಇಲ್ಲೇ ಹೊಡಿತಿದ್ದು. ಇಲ್ಲೋಗಿ ನೋಡೋಣ ಬನ್ನಿ. ಅದರಲ್ಲಿ ಸ್ಪಾನರ್ ಏನು ಜಾಸ್ತಿ ಇರಲಿಲ್ಲ, 2 ಸ್ಪಾನರ್ ಇತ್ತು. ಅದನ್ನು ನೋಡ್ಕೊಂಡು ಬರೋಣ ನಡೀರಿ. ಇದು ನಿನ್ನೆ ಎಲ್ಲಿ ಹೊಡೆದಿದ್ದೆ ಅದನ್ನು ತೋರಿಸ್ತೀನಿ. ನಿನ್ನೆನೂ ಬಾಡಿಗೆ ಬಂದಿತ್ತು. ಇದೇ ಫೀಲ್ಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಹೀಗಿದೆ. ಈ ತೋಟ ಬಂದ್ಬಿಟ್ಟು ಒಂದು 5 ಎಕರೆ ಪ್ಲಾಟ್ ಇತ್ತು. ಎಕರೆಗೆ 1,500,000 ಮಾತಾಡಿದ್ರು ಸುಮ್ಮನೆ. ಆದರೆ ನಾವು ಹತ್ರ ಒಪ್ಕೊಳ್ಳಿಲ್ಲ. ಫುಲ್ಲು ಗಿಡ ಎಲ್ಲ ಇಷ್ಟಿಷ್ಟು ದೊಡ್ಡದಿದ್ದು. ಇಷ್ಟಿಷ್ಟು ದೊಡ್ಡದಿದ್ದಾಗ ಏನಾಗುತ್ತೆ ಅಂದರೆ ಟೈಮ್ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ. 1 ಗಂಟೆಗೆ ನಾವು ತೊಗೊಳೋದು 700 ರೂಪಾಯಿ. 1.5 ಗಂಟೆ ಲೆಕ್ಕ ಮಾಡಿಕೊಡ್ತಾರೆ ಅವರು. 1.5 ಗಂಟೆಗೆ 1,000 ರೂಪಾಯಿ ನಮಗೆ. ಆದರೆ ಒಂದೊಂದು ಎಕರೆಗೆ ಹಿಡ್ದಿದ್ದು ನಮಗೆ 2 ಗಂಟೆ ಹಿಡ್ದಿದೆ. ಟೋಟಲ್ 10ರಿಂದ 11 ಗಂಟೆ ಹೊಡೆದಿದ್ದೀವಿ. ಈಗ 5 ಎಕರೆ ಪ್ಲಾಟ್ ಪೂರ್ತಿ. ನಮಗೆ ಇನ್ನೂ ಲಾಸ್ ಆಗಿದೆ. ಎಲ್ಲ ರಿಪೇರಿ ಇನ್ನೂ ಆಗಿ ಬೇಡ ಕತೆ. ಮೊನ್ನೆ ಅಲ್ಲೊಂದು ಕಡೆ ಸಿಗಾಕೊಂಡು ಗಿಡದ ಮಧ್ಯಗಡೆ 2 ಟೈರು ಆ ಕಡೆ ಈ ಕಡೆ ಎಲ್ಲ ಬರಲೇ ಇಲ್ಲ. ಏನೇನೋ ಸೈಲೆನ್ಸರ್ ಎಲ್ಲ ಬಿಚ್ಚಿ ಏನೇನೋ ಮಾಡಾದ್ಮೇಲೆ ಬಂತು. ಈ ಸ್ಪಾಟಿಗೆ ಆದರೆ ಬಂದಿದ್ದೀನಿ. ದೇವಸ್ಥಾನದ ಹತ್ರ ಇಟ್ಟಿದ್ದೆ, ನಾನು ಹೆಚ್ಚಿಲ್ಲ. ಯಾರೋ ತೊಗೊಂಡೋಗಿದ್ದಾರೆ. ಯಾರು ತೊಗೊಂಡೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ಜನರು ಏನೋ ಹೆಂಗಿರ್ತಾರೋ ಏನೋ ಎಲ್ಲ ತೊಗೊಂಡೋಗಿದ್ದಾರೆ. ಅದರಲ್ಲಿ ಇದ್ದಿದ್ದು ಒಂದು 3 ಸ್ಪಾನರ್ ಇತ್ತು, ಅದನ್ನು ತೊಗೊಂಡೋಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಈಗ ಆ 3 ಸ್ಪಾನರ್ ಏನೋ ಇದೆ, ಮತ್ತು ಬೇರೆ ಎಕ್ಸ್ಟ್ರಾ. ಆದರೆ ಇನ್ನೊಂದು ಸ್ಪಾನರ್ ಬೇಕಲ್ಲ. ಅವು ಒಂದೊಂದು 80-90 ರೂಪಾಯಿ. ಎಲ್ಲೂ ಇಲ್ಲ. ಅದೇ ವಾಪಸ್ ಹೋಗೋಣ. ಏನು ಮಾಡೋಕ್ಕಾಗಲ್ಲ, ಟೈಮ್. ಇದೆಲ್ಲ ನೋಡಿ ನಾವೇ ಹೊಡ್ತಿದ್ದು. ಸೊ ಆಮೇಲೆ ಸಿಗ್ತೀನಿ. ಇನ್ನೊಂದೆಲ್ಲೋ ಬಾಡಿಗೆ ಬಂತಂತೆ. ಆದರೆ ಆ ಪಾರ್ಟಿ ಏನು ಗೊತ್ತಾ, ಜಾಸ್ತಿ ದುಡ್ಡು ಕೊಡೋಲ್ಲ ಆ ಪಾರ್ಟಿ. ಅದಕ್ಕೆ ಹೋಗೋಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಅವ್ರು ಎಷ್ಟೇ ಹೊಡೆದ್ರು 500 ರೂಪಾಯಿ ಕೊಟ್ಟು ಕಳಿಸ್ತಾರೆ ಅಷ್ಟೇ.
ಅದಕ್ಕೆ ನಾವೇನಕ್ಕೆ ಹೋಗ್ಬೇಕು? 500 ರೂಪಾಯಿ ಕೊಡೋಕ್ಕೆ ಅವರೇ ಬೇಕಾ? ನಮ್ಮ ತೋಟದ ನಾನೇ ಹೊಡ್ಕೋತೀನಿ 500 ರೂಪಾಯಿಗೆ, ಆಗಲ್ಲ. ಹೋಗಿ ಮಾತಾಡ್ಬೇಕು ಅವ್ರ ಹತ್ರ. ಅವ್ರೇನಾದರೂ ಜಾಸ್ತಿ ಕೊಡೋದಿದ್ದರೆ, ಟೈಮಿಗೆ ಕರೆಕ್ಟಾಗಿ ಕೊಡೋದಿದ್ದರೆ ಹೋಗ್ತೀನಿ, ಇಲ್ಲ ಅಂದರೆ ನಾನಂತೂ ಹೋಗಲ್ಲ. ಸೊ ಚಲೋ ಮನೆಗೆ ಹೋಗಿ ನಿಲ್ಸ್ತೀನಿ. ಸೊ ಗಾಯ್ಸ್, ಇವಾಗ ಇನ್ನೊಂದು ಬಾಡಿಗೆ ಆದರೆ ಬಂದಿದೆ. ಅಂದರೆ ಬಾಡಿಗೆ ಅಂದರೆ ಅದೇನು ಒಂದು ಅರ್ಧ ಗಂಟೆ ಹೊಡೆಯೋದು. ಹೋಗ್ತಾ ಇದ್ದೀನಿ. ಅವರು ಓನರ್ ಅಲ್ಲೇ ಇದ್ದಾರೆ ಅಂತಿದ್ರು, ನಮ್ಮಪ್ಪ ಹೇಳಿದ್ದು. ರೋಟ್ರಿನೇ ಜಾಸ್ತಿ ಹೋಗೋದು ನಮ್ಮ ಕಡೆ ಎಲ್ಲ. ನಿಮ್ಮ ಕಡೆ ಎಲ್ಲ ಯಾವುದು ಜಾಸ್ತಿ ಹೊಡಿತಾರೆ ಒಂದು ಸತಿ ಕಮೆಂಟ್ ಮಾಡಿ. ದಯವಿಟ್ಟು ಯಾರ್ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ತರಿಸಿ. ನಿಮ್ಮ ಸಪೋರ್ಟ್ ತುಂಬ ಇರಬೇಕು. ಕಡೆ ಎಲ್ಲ ಅಡಿಕೆನೇ ಇರೋದು ಜಾಸ್ತಿ. ನಿಮ್ಮ ಕಡೆ ಎಲ್ಲ ಏನೇನು ಬೆಳೀತಾರೆ, ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರ ಕಡೆ ಎಲ್ಲ ಏನೇನು ಬೆಳೀತಾರೆ ಸ್ವಲ್ಪ ಕಮೆಂಟ್ ಮಾಡಿ. ಇದು ನೋಡಿ, ಇದೊಂದು ಮಾವಿನ ಗಿಡ ಒಂದು ಅಲ್ಲಲ್ಲಿ ಯಾರಾದರೂ ಮನೆಗೆ ಒಂದು ಹಾಕ್ಕೊಂಡಿರ್ತಾರೆ ಅಷ್ಟೇ. ಎಲ್ಲ ಅಡಿಕೆ ತೋಟನೇ ನಮ್ಮ ಕಡೆ ಎಲ್ಲ. ಎಷ್ಟೇ ಸುತ್ತು ಎಷ್ಟೇ ಎಕರೆ ನೋಡಿದ್ರು ಅಡಿಕೆ ತೋಟನೇ ಕಾಣಿಸೋದು. ಯಾಕೆಂದರೆ ಇದೆಲ್ಲ ಮಲೆನಾಡು ಏರಿಯಾ. ಮಲೆನಾಡು ಏರಿಯಾ ಅಂದ್ರೇ ಅಡಿಕೆಗೆ ಫೇಮಸ್ಸು. ನೋಡ್ತಾ ಇದ್ದೀರಲ್ಲ ಎಲ್ಲ ಅಡಿಕೆ. ಇವಾಗ ಅರ್ಧ ಮುಗಿಸಿದೆ, ಅರ್ಧನೂ ಅಲ್ಲ, 4 ಸಾಲೇನೋ ಇತ್ತು. 4 ಸಾಲು ಇದ್ದಾಗ ಏನಾಯಿತು, ಇದು ಬಂದ್ಬಿಟ್ಟು ನೋಡಿದ್ರಲ್ಲ, ಅದು ಬಂದ್ಬಿಟ್ಟು ಫುಲ್ ಹೀಟ್ ಆಗಿಬಿಟ್ಟಿತ್ತು. ಹೊಗೆ ಬರ್ತಿತ್ತು, ಲಿಟ್ರಲಿ ಫುಲ್ ಹೊಗೆ. ಏನು ಮಾಡೋಣ ಅಂತ ಗೊತ್ತಾಗಲಿಲ್ಲ. ಇನ್ನೊಂದು 10 ನಿಮಿಷ 15 ನಿಮಿಷ ಬಿಟ್ಕೊಂಡು ನೋಡಿದೆ, ಮತ್ತೆ ಹೊಡೆದೆ ಒಂದು ಸಾಲು, ಮತ್ತೆ ಹೀಟ್ ಆಯಿತು. ಅದಕ್ಕೆ ನಮ್ಮ ಅಪ್ಪಂಗೆ ಫೋನ್ ಮಾಡಿದೆ. ನಮ್ಮ ಅಪ್ಪ ಇದ್ದವರು ತೊಗೊಂಬಾ ಆಗಿರ್ಬೋದು ಅಂತ ಹೇಳಿದ್ರು. ಅದಕ್ಕೆ ವಾಪಸ್ ಹೊಂಟಿದ್ದೀನಿ ಗುರು. ಆದರೂ ಅದರಲ್ಲಿ ಏನು ಬಾಳೆ ಗಿಡದ್ದು ಎಲ್ಲ ಅಡಿಕೆ ಸಿಗಾಕೊಂಡಿತ್ತು. ಅದಕ್ಕಂತಲೇ ಅರ್ಧ ಹೀಟ್ ಆಗಿರುತ್ತದು. ಆ ಸೈಡಿಗೆ ಏನಿದೆಯಲ್ಲ, ಆ ಲಾಸ್ಟಲ್ಲಿ ಏನಾದರೂ ಸಿಗಾಕೊಂತು ಅಂದರೆ ಶಾಫ್ಟ್ ಇರುತ್ತೆ, ಆ ಶಾಫ್ಟಿಗೆ ಜಾಮ್ ಆಗಿಬಿಡುತ್ತೆ. ಶಾಫ್ಟು ಅಲ್ಲಿ ನೋಡಿ, ನವಿಲು ನೋಡೋದಲ್ಲ. ನಮ್ಮ ಕಡೆ ನವಿಲುಗಳು ಅವೆಲ್ಲ ತುಂಬ. ಆ ಶಾಫ್ಟ್ ಜಾಮ್ ಆಗಿಬಿಡ್ತು ಅಂದರೆ ಎಲ್ಲ ಈಟಾಗ್ಬಿಡುತ್ತೆ ತುಂಬ. ಅದನ್ನು ಮುಟ್ಟಕ್ಕಾಗ್ತಿಲ್ಲ. ಆ ಶಾಫ್ಟ್ ಹತ್ರ ಸಿಗಾಕೊಂಡ್ರೆ ಅದನ್ನು ತೆಗೆಯೋಣ ಅಂತ ಮಿನಿಮಮ್ ಒಂದು 5 ಸತಿನೂ ತೆಗೆದಿರ್ತೀವಿ, ಜಾಮ್ ಆಗಿರುತ್ತೆ. ಬಾಳೆ ಗಿಡ ಹಾಕಿಟ್ಟಿದ್ದಾರೆ ಹಂಗೆ, ಕೊಚ್ಚು ಹಾಕಿಲ್ಲ ನೀಟಾಗಿ. ಮನೆ ಬರ ಎಲ್ಲ. ಇವಾಗ ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಏನೋ ಗೊತ್ತಿಲ್ಲ. ಹೊಗೆ ಬರ್ತಾ ಇದೆ ಲಿಟ್ರಲ್ಲಿ. ಬೆಳಗ್ಗಿಂದನೂ ನೆನ್ನೆ ಮನೆ ಎಲ್ಲ ಹೊಡೆದಿದ್ದೀವಿ, ಅವಾಗೆಲ್ಲ ಬಂದಿದೆ, ಇವಾಗಲೇ ಬರ್ತಾಯಿದೆ. ಏನು ಖರ್ಚು, ಲಾಭ ಒಂದು ಸ್ವಲ್ಪನೂ ನೋಡ್ತಾ ಇಲ್ಲ ನಾವು. ಬರೀ ಖರ್ಚು ಜಾಸ್ತಿ ಆಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ. ಪಕ್ಷಿಗಳು ಹಂಗೆ ಇರೋದು ಜೀವನ. ಅಂದರೆ ಒಂದು ಬರುತ್ತೆ ಒಂದು ಹೋಗುತ್ತೆ. ಇವಾಗ ನೆಟ್ರಿ ಮನೆ ಹೋಗ್ತಾ ಇದ್ದೀವಿ. ಏನು ಮಾಡಬೇಕು ಅಂತವ್ರೆ. ಈ ಸ್ಟಾರ್ ಏನಿದೆಯಲ್ಲ, ಈ ಪ್ಲಸ್ ಥರ ಇದೆಲ್ಲ. ಸೊ ಇದಕ್ಕೆ 1000 ರೂಪಾಯಿನ ಖರ್ಚಾಗುತ್ತೆ ಅಂದರು. ನೋಡಬೇಕು, ಬರೋದಲ್ಲ ಅದಕ್ಕೆ ಖರ್ಚು ಬಂದರೂ ಹಂಗೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಅದನ್ನು ಸರಿ ಮಾಡಿಸ್ಬೇಕು. ವೆದರ್ ನೋಡ್ತಿದ್ದೀರಲ್ಲ ಹೇಗಿದೆ ಅಂತ. ಇದೇ ನಮ್ಮ ಮನೆ. ಎಲ್ಲ ಕಷ್ಟ ಆಗಿರುತ್ತೆ. ಗೊತ್ತಾದರೆ ಸ್ವಲ್ಪ ಶೆಡ್ಡು ಎಕ್ಸ್ಟೆಂಡ್ ಮಾಡಿಸ್ತಾ ಇದ್ವಿ. ಇಲ್ಲೇನಿದೆಯಲ್ಲ, ಈ ಶೆಡ್ಡು ಎಕ್ಸ್ಟೆಂಡ್ ಮಾಡಿಸ್ತಾ ಇದ್ವಿ. ಸೊ ವೈಫ್ ನಾನು ಬಂದಮೇಲೆ ರಿಜ್ಯೂ ಮಾಡೋಕ್ಕಾಗಲಿಲ್ಲ. ಯಾವುದು ಕಟ್ಟಾಗಿದೆ ಅಂತ ನೋಡ್ರಿ, ಇದು ಕಟ್ಟಾಗಿದ್ದು. ಇದು ಹೆಂಗಿದೆಯಲ್ಲ, ಹೆಂಗಿರ್ಬೇಕಿತ್ತು ಅದು ಹಿಂಗಿರ್ಬೇಕಿತ್ತು. ಹೆಂಗಿದೆಯಲ್ಲ ಈ ಥರ ಇರಬೇಕಿತ್ತು. ಈ ಸ್ಟಾರ್ ಕಟ್ಟಾಗಿದೆ.
ಅದಕ್ಕೆ ಇದು ಜಾಯಿಂಟ್ ನೋಡ್ತಾ ಇದ್ದೀರಲ್ಲ, ನೋಡ್ರಿ ನೀಟಾಗಿ ತೋರಿಸ್ತೀನಿ ನೋಡಿ ಗೈಸ್. ಒಳಗೆ ನೀಟಾಗಿ ಫುಲ್ ಖಾಲಿ ಆಗಿಬಿಟ್ಟಿದೆ, ಏನು ಇಲ್ದಂಗೆ ಇದು ನೋಡಿರಿ, ಈ ಥರ ಕಾಣಿಸ್ಬಾರ್ದು. ಇದು ಆಲ್ರೆಡಿ ಹೊರಗಡೆನೂ ಬರೋಕ್ಕೆ ಸೌದೋಗಿದೆ ಆಲ್ರೆಡಿ. ಅದನ್ನು ನಾವು ಇದು ಇಲ್ಲಿ ಇವಾಗ ಬಂದಿರೋ ಪ್ರಾಬ್ಲಮ್ಮು ಅಲ್ಲಿಗೂ ಇದು ಡೌನ್ ಆಗಿಬಿಟ್ಟಿದೆ. ಸೆಂಟ್ರಿನಿಂದ ಈ ಕಡೆ ಡೌನ್ ಆಗ್ತಿದೆ. ಅದೇ ಕೆಲಸ ಮಾಡಿಸ್ತಾ ಇದೀವಿ, ಹತ್ರ ಇದ್ದಿದ್ದು ನೋಡ್ಕೋಬೇಕಲ್ಲ. ಇಲ್ಲೊಂದು ಶೆಡ್ ಹಾಕ್ಸೋಣ ಅಂತ ನಮ್ಮೂರಲ್ಲಿ, ನೋಡ್ಬೇಕು ಹೆಂಗಾಗುತ್ತೆ ಏನಂತ. ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟಿದ್ದೀವಿ ಕೆಲಸ. ಯಾಕೆ ಅಂದರೆ ಮಳೆ ಬರ್ತಿತ್ತು, ಆವರಣನೂ ಊಟ ಮಾಡಿರಲಿಲ್ಲ. ನೋಡ್ತಾ ಇದ್ದೀರಲ್ಲ, ಮೊನ್ನೆ ಎಲ್ಲ ಬಾಡಿಗೆ ಹೊಡಿತಿದ್ವಿ. ಇವತ್ತಾಗಿ ಮಳೆ, ತುಂಬ ಜನ ನೆನ್ನೆ ಜೋಳ ಎಲ್ಲ ಹಾಕಿದ್ರು, ಅವರಿಗೆಲ್ಲ ಒಳ್ಳೆ ಯೂಸ್ ಆಯಿತು. ಹೆಂಗೋ ಮಳೆ ಬಂದು ಒಳ್ಳೆಯದೇ ಆಯಿತು ನೋಡಿ. ಇದು ನಮ್ಮ ಟ್ರಾಲಿ. ಇದು ಬೇರೆಯವ್ರ ಹೆಸ್ರ ಮೇಲಿದೆ ಇನ್ನು, ಅಂದರೆ ಬೇರೆಯವ್ರ ಹೆಸ್ರ ಮೇಲಿಲ್ಲ, ಪೇಂಟ್ ಬೇರೆಯವ್ರ ಇದರಲ್ಲಿದೆ, ನಾವು ಇನ್ನೂ ಪೇಂಟ್ ಮಾಡಿಸಿಲ್ಲ. ಸೊ ಅಲ್ಲಿ ನಿಂತಿದೆ ನೋಡಿ ನಮ್ಮ ಟ್ರ್ಯಾಕ್ಟ್ರು. ಮುಂದೆ ಹೆಡ್ಲೈಟ್ ಆದರೆ ಹೊಡೆದೋಗಿದೆ. ಮೊನ್ನೆ ನಾವು ಅಪ್ಪ ಹೊಡಿತಿರ್ಬೇಕಾದ್ರೆ ನಾನು ಬರೋಕ್ಕೆ ಮುಂಚೆ ಮರಕ್ಕೆಲ್ಲ ಟಚ್ ಆಯಿತು ಅಂತ. ಇದು ಮರಕ್ಕೆ ಟಚ್ ಆದಾಗ ಹಿಂಗಿರಬೇಕಾಗಿದೆ, ಹಿಂಗೆ ಹೊಡೆದೋಯ್ತು ನೋಡಿ. ಇದೇಗಿದೆ, ಇದನ್ನು ಸರಿ ಮಾಡೋಣ. ಇದಕ್ಕೊಂದು ಮೇಯ್ನಾಗಿ ಟೂಲ್ ಬಾಕ್ಸ್ ಒಂದು ಇಡಬೇಕು, ಅಲ್ಲೊಂದು ಟೂಲ್ ಬಾಕ್ಸ್ ಇಡಬೇಕು. ಯಾಕೆಂದರೆ ಮೊನ್ನೆ ಸ್ಪಾನರ್ ಕಳೆದೋಗಿತ್ತಲ್ಲ, ಆ ಸ್ಪಾನರ್ ಎಲ್ಲ ಕಳೆದೋಗ್ಬಾರ್ದು ಅಂದರೆ ಟೂಲ್ ಬಾಕ್ಸ್ ಮಾಡಿ ಇಟ್ಕೋಬೇಕು. ಇವತ್ತು ಅದೊಂದು ಕೆಲಸ ಇದೆ, ಟೂಲ್ ಬಾಕ್ಸು ಅದನ್ನು ರೆಡಿ ಮಾಡಬೇಕು. ಸೊ ಏರೋಪ್ಲೇನ್ ಆಗ್ತಿದೆ, ಹೋಗ್ತಾ ಇದೆ. ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಇದೆ. ಏರ್ಪೋರ್ಟ್ ಇರೋದ್ರಿಂದ ಇಲ್ಲೇ ಲ್ಯಾಂಡ್ ಆಗ್ತಾ ಇದ್ದೇನೆ, ಹತ್ರದಲ್ಲೇ ಹೋಗ್ತಾ ಇದೆ. ಕಾಣಿಸ್ಲಿಲ್ಲ, ಗಿಡ ಅಡ್ಡ ಬಂದ್ಬಿಟ್ಟು. ಸೊ ಮಳೆ ಆದರೆ ಬರ್ತಾಯಿದೆ. ಸೊ ಈ ವಿಡಿಯೋ ಏನಾದರೂ ನೀವು ಲಾಸ್ಟ್ ತನಕ ನೋಡಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಷ್ಟೇ. ಬಾಯ್ ಬಾಯ್.